ಹಾಯ್ ಎಲ್ಲರಿಗೂ ಗುಡ್ ಈವ್ನಿಂಗ್. ತುಂಬಾ ದಿವಸದಿಂದ ನಾವು ಈ ತರ ಚಾಲೆಂಜ್ ಮಾಡ್ಬೇಕಂತ ನಾನು ನನ್ನ ತಂಗಿ ಮಾತಾಡ್ತಿದ್ವಿ. ಬಟ್ ಟೈಮ್ ಸಿಗ್ತಿರ್ಲಿಲ್ಲ. ಇವತ್ತು ಮನೆಗೆ ಚಿಪ್ಸ್ ತಂದಿದ್ವಿ. ಹಾಗಾಗಿ ಚಾಲೆಂಜ್ ಮಾಡೋಣ ಅಂತಾನು ಅನ್ಕೊಂಡ್ವಿ. ಅಂಡ್ ನೋಡಿ ಈಗ ನಾವು ಚಾಲೆಂಜ್ ನ ಸ್ಟಾರ್ಟ್ ಮಾಡಿದ್ವಿ ಕೂಡ. ನನ್ಗಂತೂ ಈ ತರ ಎಲ್ಲ ಚಾಲೆಂಜ್ ಎಲ್ಲ ಮಾಡಕ್ಕೆ ತುಂಬಾ ಇಷ್ಟ. ಅವಾಗವಾಗ ನಾನು ನನ್ನ ತಂಗಿ ಎಲ್ಲ ಮಾತಾಡ್ತಾ ಇರ್ತೇವಿ. ಯಾವ ಚಾಲೆಂಜ್ ಮಾಡ್ಬೇಕು ಅಂತ. ನನ್ಗೆ ನಾನು ನೀರು ಕುಡಿತಾ ನನ್ಗೆ ಚಿಪ್ಸ್ ತಿನ್ನಕ್ಕೆ ತುಂಬಾ ಸುಲಭ ಆಯ್ತು. ನನ್ಗೇನಷ್ಟು ಕಷ್ಟ ಏನಾಗಿರ್ಲಿಲ್ಲ. ಬಟ್ ನನ್ನ ನೋಡಿ ನನ್ನ ತಂಗಿ ಕೂಡ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮಧ್ಯೆ ಮಧ್ಯೆ ನನ್ ಮಗಳು ಕೂಡ ಅವಳ ಪ್ಲೇಟಿಂದ ಒಂದೊಂದು ಚಿಪ್ಸ್ ನ ತಂದು ಕೂಡ ನನ್ಗೆ ಕೊಡ್ತಿದ್ಲು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದೆ ಈ ಚಾಲೆಂಜು. ನಾನು ತುಂಬಾ ಸಲ ನೀರ್ ಕುಡಿತಾ ಇದ್ದೆ. ತುಂಬಾ ಚಿಪ್ಸ್ ನ ಬಾಯಿಗೆ ಹಾಕ್ಬಿಟ್ಟು ನೀರ್ ಕುಡಿದಿದ್ದೆ. ಯಾಕಂದ್ರೆ ಅವಾಗ ಚಿಪ್ಸ್ ಸಾಫ್ಟ್ ಆಗುತ್ತೆ. ನನ್ಗೆ ಬೇಗ ತಿನ್ನಕ್ಕೂ ತುಂಬಾ ಸುಲಭ ಆಯ್ತು. ಪಕ್ಕದಲ್ಲಿ ನಮ್ಮ ಅಪ್ಪ ಕೂತ್ಕೊಂಡು ಅವರು ಕೂಡ ಕಾಮೆಂಟ್ರಿ ಮಾಡ್ತಿದ್ರು. ಸೊ ಹಾಗಾಗಿ ನಮ್ಮಿಬ್ರಿಗೂ ನೆಗಡ್ಲಿಕ್ಕೂ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಇಲ್ಲಿ ನೋಡಿ ನನ್ ತಂಗಿ ಅಂತೂ ತುಂಬಾ ಚೀಟಿಂಗ್ ಮಾಡ್ತಿದ್ಲು. ಅವಳ ಪ್ಲೇಟ್ ಅಲ್ಲಿ ಇದ್ದ ಚಿಪ್ಸ್ ನೆಲ್ಲ ನನ್ನ ಪ್ಲೇಟಿಗೆ ಹಾಕ್ತಿದ್ಲು. ನಾನ್ ಬಿಡ್ತೇನಾ, ನಾನು ಕೂಡ ವಾಪಸ್ ಅವಳ ಪ್ಲೇಟಿಗೆನೆ ಹಾಕ್ದೆ. 2 ಸಲ ಆಗ್ಬಿಟ್ಲು ಹೀಗೇನೆ. ಅವಳ ಪ್ಲೇಟಿಗೆ ನಾನು ಪುನಃ ವಾಪಸ್ ಹಾಕ್ದೆ. ಹೇಗೋ ಫೈನಲಿ ನನ್ ಪ್ಲೇಟ್ನೆಲ್ಲ ಖಾಲಿ ಮಾಡ್ದೆ. ಸೊ ಈ ಚಾಲೆಂಜ್ ವಿನ್ ಆದದ್ದು ನಾನೇ. ಸೊ ಐ ಆಮ್ ಅ ವಿನ್ನರ್. ನೋಡಿದ್ದೀರಲ್ವಾ, ನಾನೇ ಈ ಚಾಲೆಂಜ್ ವಿನ್ ಆಗಿದ್ದೀನಿ. ಅಂಡ್ ಅವಳಿಗೆ ಪನಿಷ್ಮೆಂಟ್ ಏನಂದ್ರೆ ನೋಡಿ, ನಾನು ಈಗ ಒಂದು ಗ್ರೀನ್ ಚಿಲ್ಲಿನ ತಂದಿದ್ದೀನಿ. ಸೊ ಅದನ್ನ ಅವಳು ಇಷ್ಟು ಚಿಕ್ಕ ತುಂಡುನ ತಿಂದ್ರೆ ಸಾಕು. ಸೊ ಮಾಡಲ್ಲ ಅಂತ ಹೇಳ್ತಿದ್ಲು, ಬಟ್ ನೋಡೋಣ ಮಾಡ್ತಾಳಾ ಇಲ್ವಾ ಅಂತ. ಅವಳಿಗೆ ಆಕ್ಚುಲಿ ಖಾರ ಅಂದ್ರೆ ಇಷ್ಟ ಇಲ್ಲ. ನಾವು ಖಾರ ಚಿಪ್ಸೇ ತಿಂದ್ವಿ. ಅಂಡ್ ಇವಾಗ ಚಿಲ್ಲಿ ಕೂಡ ಕೊಟ್ಟಿದ್ದೇನೆ. ನಾನು ಅವಳಿಗೆ ಏನ್ ಹೇಳ್ತಿದ್ದೆ ಅಂದ್ರೆ ಬೇಗ ಬೇಗ ತಿನ್ನು, ಚಿಕ್ಕ ತುಂಡಲ್ವಾ, ಬೇಗ ತಿಂದ್ರೆ ಪರವಾಗಿಲ್ಲ, ನೀನ್ ಮೆಲ್ಲ ತಿಂದ್ರೆ ಇನ್ನು ಜಾಸ್ತಿ ನಿನ್ಗೆ ಖಾರ ಆಗ್ತದೆ. ಸೊ ನೋಡಿ, ತಿಂದಿದ್ದಾಳೆ, ಚಿಕ್ಕ ತುಂಡು ತಿಂದಿದ್ದಾಳೆ. ಎಲ್ಲೋ ಒಂದ್ ಕಡೆ ನನ್ಗೆ ಪಾಪ ಕೂಡ ಅನ್ಸ್ತಿತ್ತು. ಅವಳಿಗೆ ನಾನು 3 ಮಿನಿಟ್ಸ್ ಕೊಟ್ಟೆ ಟೈಮ್. ಗ್ರೀನ್ ಚಿಲ್ಲಿನ ತಿಂದು 3 ಮಿನಿಟ್ಸ್ ಅಲ್ಲಿ ನೀರು ಕುಡಿಬಾರದು ಅಂತ. ತುಂಬಾ ನೀರ್ ಕೇಳ್ತಿದ್ಲು ಅವಳು. ಆಗ್ತಿಲ್ಲ, ನನ್ಗೆ ನೀರು ಬೇಕು ಅಂತ. ಬಟ್ ಇಲ್ಲ, ನಾನು 3 ಮಿನಿಟ್ಸ್ ಆದ್ರೂ ಇರು ಅಂತ ಹೇಳ್ತಿದ್ದೆ. ಬಟ್ ಅವಳು ನನ್ಗೆ ತಿನ್ನಿಸ್ತಿದ್ಲು. ಹೇಗೋ ನಾನು ಅದ್ರಿಂದ ಎಸ್ಕೇಪ್ ಆದೆ. ಅವ್ಳಿಗೆ ಇಷ್ಟೇ ಹೇಳ್ದೆ, ನಾನು ನೆಕ್ಸ್ಟ್ ಚಾಲೆಂಜ್ ಅಲ್ಲಿ ನಾನ್ ಸೋತ್ರೆ ನನ್ಗೆ ಕೂಡ ಚಿಲ್ಲಿ ತಿನ್ಸು, ಪರವಾಗಿಲ್ಲ ಅಂತ. ಬಟ್ ಆದ್ರೂ ಏನೇ ಇರ್ಲಿ, ಪನಿಷ್ಮೆಂಟ್ ಸಿಕ್ಕಿದವ್ರಿಗೆ ಆ ಒಂದು ಅವ್ರು ಮಾಡೋ ಚಾಲೆಂಜ್ ಇದೆ ಅಲ್ವಾ, ಅದು ನಮ್ಗೆ ಅದ್ ನೋಡಕ್ ತುಂಬಾ ಖುಷಿ. ಸೊ ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ದಯವಿಟ್ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ
ಯಾರಾದ್ರೂ ಹೊಸಬ್ರು ನನ್ನ ಚಾನೆಲ್‌ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.